ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದು ನಾವು 8ನೇ ತರಗತಿಯ ಅಧ್ಯಾಯ 5ರಲ್ಲಿ ಇರುವಂತಹ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇದನ್ನು ಅಭ್ಯಾಸಿಸೋಣ. ನೀವು ನಮ್ಮ ಮೂಲಭೂತ ಅವಶ್ಯಕತೆಗಳಿಗಾಗಿ ಬಹಳಷ್ಟು ವಸ್ತುಗಳನ್ನು ಬಳಸ್ತಾ ಇರೋದು ಎಲ್ಲರಿಗೂ ತಿಳಿದಿರುವಂಥ ವಿಷಯ ಅಲ್ವಾ? ಅದರಲ್ಲಿ ಕೆಲವು ವಸ್ತುಗಳು ನಿಸರ್ಗದಲ್ಲಿ ದೊರೆಯುತ್ತವೆ, ಇನ್ನು ಕೆಲವೊಂದು ನಿಸರ್ಗದಲ್ಲಿ ದೊರೆಯೋದಿಲ್ಲ. ನಿಸರ್ಗದಲ್ಲಿ ದೊರೆಯುತ್ತವಲ್ಲ ಆ ವಸ್ತುಗಳಿಗೆ ನೈಸರ್ಗಿಕ ವಸ್ತು ಅಂತ ಕರಿತೀವಿ. ನೈಸರ್ಗಿಕ ವಸ್ತು ಅಂದರೆ ನಿಸರ್ಗದಲ್ಲಿ ದೊರೆಯುತ್ತವೆ, ಅವು ನಮಗೆ ಉಪಯುಕ್ತ ಆಗಿರ್ತವೆ ಅಂಥ ವಸ್ತುಗಳು. ಹಾಗೆ ಮಾನವ ನಿರ್ಮಿತ ಅಂತೇಳಿದ್ರೆ ಅದು ಮಾನವ ನಿರ್ಮಾಣ ಮಾಡಿರುವಂಥ ವಸ್ತುಗಳು. ಅಂದರೆ ಮೂಲಗಳು ಪ್ರಕೃತಿಯಲ್ಲಿ ಇರ್ತವೆ, ಅದನ್ನು ತಗೊಂಡು ಮಾನವ ಒಂದು ಹೊಸ ವಸ್ತುವನ್ನು ತಯಾರಿಸ್ತಾ ಇರ್ತಾನೆ. ಅದನ್ನು ಮಾನವ ನಿರ್ಮಿತ ವಸ್ತುಗಳು ಅಂತ ಕರಿತೀವಿ. ಹೀಗೆ ಭಾಳಷ್ಟು ವಸ್ತುಗಳನ್ನು ನಾವು ನಮ್ಮ ದೈನಂದಿನ ಜೀವನದಲ್ಲಿ ನೋಡಿದ್ದೀವಿ, ಬಳಸ್ತಾನೂ ಇದ್ದೀವಿ. ಉದಾಹರಣೆಗಳಿಗೆ, ಗಾಳಿ ಯಾವುದರ ಅಡಿಯಲ್ಲಿ ಬರಿತೀರಿ ನೀವು? ಮಾನವ ನಿರ್ಮಾಣ ಮಾಡಿರೋದ ಗಾಳಿ ಇಲ್ಲ, ನೈಸರ್ಗಿಕವಾಗಿ ಸಿಗುವಂಥದ್ದಲ್ವ. ಹಾಗಾಗಿ ನೈಸರ್ಗಿಕ ವಸ್ತು ಅಂತ ಕರಿತೀವಿ ಗಾಳಿಗೆ. ಹಾಗೆ ನೀರು, ಅದನ್ನು ಅಷ್ಟೇ. ಮಣ್ಣು, ಅದು ಹಾಗೆಯೇ. ಖನಿಜಗಳು, ಇವೆಲ್ಲವನ್ನು ನಾವೇನಂತ ಹೇಳ್ತೀವಿ? ಖನಿಜಗಳಲ್ಲಿ ಕೆಲವೊಂದನ್ನು ಮಾನವ ನಿರ್ಮಾಣ ಮಾಡಿದ್ದಾನೆ, ಇನ್ನು ಕೆಲವು ಪ್ರಕೃತಿಯಲ್ಲಿ ನಿಸರ್ಗದಲ್ಲಿ ದೊರೀತಾ ಇದೆ. ಹೀಗೆ ನಾವು ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಸಂಪನ್ಮೂಲಗಳನ್ನು ಪ್ರಕೃತಿಯಲ್ಲಿ ಮತ್ತು ನಾವು ಬಳಸ್ತಿರೋದು ತಿಳಿದಿದೆ ನಿಮಗೆ. ಹಾಗಾದರೆ ಪ್ರಕೃತಿಯಲ್ಲಿ ದೊರೆಯುವಂತಹ ನೈಸರ್ಗಿಕ ವಸ್ತುಗಳನ್ನು ನಾವು ಯಥೇಚ್ಛವಾಗಿ ಬಳಸ್ಬೋದೇ? ಹಾಗಾದರೆ ಏನು ತೊಂದರೆ ಆಗೋದಿಲ್ವಾ? ಅದನ್ನೇನಾದರೂ ಬಳಸಿದರೆ ಖಾಲಿ ಆಗಿಬಿಡ್ತಾವ ಅಂತೆಲ್ಲ ಯೋಚನೆ ಮಾಡಿದರೆ, ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಬಳಸ್ತೀವಿ ಅಂತ ಗೊತ್ತು, ಆದರೆ ಅದರ ಲಭ್ಯತೆ ಮೇಲೆ ನಾವು ಹೇಳ್ಬೋದು. ಹೇಗೆ? ನಿಸರ್ಗದಲ್ಲಿ ಕೆಲವು ವಸ್ತುಗಳು ನೈಸರ್ಗಿಕವಾಗಿ ದೊರೆತರೂ ಕೂಡ ಅದರ ಲಭ್ಯತೆ, ಅದರ ಆಧಾರದ ಮೇಲೆ ಅವುಗಳನ್ನು ನಾವು ಎರಡು ವಿಧ ಅಂತ ವರ್ಗೀಕರಣ ಮಾಡ್ತೀವಿ. ಒಂದನ್ನು ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ, ಇನ್ನೊಂದನ್ನು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಇಲ್ಲಿ ಹೆಸರೇ ಸೂಚಿಸ್ತಾ ಇದೆ ಅಲ್ವಾ? ನಿಸರ್ಗದಲ್ಲಿ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ, ಅಂದರೆ ಅಪರಿಮಿತ ಪ್ರಮಾಣದಲ್ಲಿರುವಂಥವು ಮತ್ತು ಮಾನವನ ಚಟುವಟಿಕೆಗಳಿಂದ ಅದು ಬರಿದಾಗೋದೇ ಇಲ್ಲ, ಅಂಥ ಸಾಧ್ಯತೆಗಳಿಲ್ಲ. ಮಾನವ ಬಳಸ್ಕೊಂಡ್ಬಿಟ್ರೆ ಖಾಲಿ ಆಗಿಬಿಡುತ್ತಪ್ಪ ಅನ್ನಂಗಿಲ್ಲ. ಅಂಥ ಕೆಲವು ಸಂಪನ್ಮೂಲಗಳಿಗೆ ನಾವು ನೈಸರ್ಗಿಕ ಸಂಪನ್ಮೂಲಗಳು, ಅದು ಕೂಡ ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಉದಾಹರಣೆಗೆ, ನಾವು ಸೂರ್ಯನ ಬೆಳಕು ಎಲ್ಲರೂ ಬಳಸ್ಕೊಳ್ತಾ ಇದ್ದೀವಿ ಅಲ್ವಾ? ಸಸ್ಯಗಳಂತೂ ಅದು ಆಹಾರ ತಯಾರಿಸ್ಕೊಳ್ಳಿಕ್ಕೆ ಬೇಕೇ ಬೇಕು ಸೌರ್ಯ ಬೆಳಕು. ಎಲ್ಲರೂ ನಾವು ಬಳಸ್ಕೊಳ್ತಾ ಇದ್ದೀವಿ. ನೀರು ಬಿಸಿ ಮಾಡಲಿಕ್ಕಾಗಿರ್ಬೋದು, ಆಹಾರ ಏನು ಮಾಡಲಿಕ್ಕೆ, ಒಣಗಿಸ್ಲಿಕ್ಕೆ, ಎಲ್ಲದಕ್ಕೂ ಕೂಡ ಭಾಳಷ್ಟು ಕಡೆಗಳಲ್ಲಿ ನಾವು ಸೂರ್ಯನ ಬೆಳಕನ್ನು ಬಳಸ್ಕೊಳ್ತಾ ಇದ್ದೀವಿ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ವಿ ಆರ್ ಡಿಪೆಂಡೆಂಟ್ ಆನ್ ಸನ್ಲೈಟ್ ಅಂತ ಹೇಳ್ತೀವಿ. ಅಂದರೆ ಸಸ್ಯಗಳ ಮೇಲೆ ನಾವು ಅವಲಂಬಿಸಿದ್ದೀವಿ ಅಂದರೆ ನಾವು ಕೂಡ ಸೌರ ಬೆಳಕನ್ನು ಅವಲಂಬಿಸಿದ್ದೀವಿ ಅಂತಲೇ ಅರ್ಥ ಆಯಿತು. ಒಟ್ಟಾರೆಯಾಗಿ ಸೌರ ಬೆಳಕನ್ನು ನಾವು ಬಳಸ್ತಾ ಇದ್ದೀವಿ, ಯಥೇಚ್ಛವಾಗಿ ಬಳಸ್ತಾ ಇದ್ದೀವಿ. ಆದರೂ ಕೂಡ ನಿಮ್ಗೆ ಅನಿಸಿದೆಯಾ ಯಾವಾಗಾದರೂ ಕಡಿಮೆ ಆಗ್ತಿದೆಯೇ ಅಂತ? ಇಲ್ಲ, ಅದು ಎಷ್ಟಿತ್ತು ಅಷ್ಟೇ ಇದೆ ಅಂತ ಅನಿಸುತ್ತಲ್ವ? ಹಾಗಾಗಿ ಅಂಥವನ್ನ ಬರಿದಾಗದ ನೈಸರ್ಗಿಕ ಸಂಪನ್ಮೂಲ ಅಂತ ಕರಿತೀವಿ. ಅಂದರೆ ನಿಸರ್ಗದಲ್ಲಿ ಈ ಸಂಪನ್ಮೂಲಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತವೆ. ಮಾನವ ಎಷ್ಟು ಬಳಸಿದರೂ ಕೂಡ, ಅಥವಾ ಮಾನವನ ಚಟುವಟಿಕೆಗಳಿಂದ ಅದು ಬರಿದಾಗಲ್ಲ. ಅಂಥವುಗಳನ್ನು ನಾವು ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ. ಉದಾಹರಣೆಗೆ ಗಾಳಿ ಮತ್ತು ಸೌರ ಬೆಳಕು, ಇಂಥವನ್ನೆಲ್ಲ ಹೇಳ್ಬೋದು. ಎಷ್ಟು ಜನ ಉಸಿರಾಡ್ತಾರೆ, ಪ್ರಾಣಿ ಸಸ್ಯ ಎಲ್ಲ ಉಸಿರಾಡ್ತಾ ಇದ್ದೀವಿ, ಆದರೂ ಕೂಡ ಗಾಳಿ ಕಡಿಮೆ ಆಗಿಲ್ಲ ಅಂತ ಹೇಳ್ತೀವಿ. ಕಲುಷಿತ ಆಗಿರ್ಬೋದು, ಆದರೆ ಗಾಳಿ ಕಡಿಮೆ ಆಗಿರೋದಿಲ್ಲ ಪ್ರಮಾಣದಲ್ಲಿ. ಹಾಗಾಗಿ ನಾವೇನಂತ ಹೇಳ್ತೀವಿ? ಇದು ಬರಿದಾಗದ ನೈಸರ್ಗಿಕ ಸಂಪನ್ಮೂಲ ಅಂತ ಹೇಳ್ಬೋದು. ಇನ್ನೊಂದು ವಿಧ ಅಂತ ಹೇಳಿದ್ವಿ, ಯಾವುದದು? ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಅಂತಂದರೆ ಏನು? ಅಲ್ಲಿ ಹೆಸರಲ್ಲಿ ಸೂಚಿಸ್ತಾ ಇರೋ ಹಾಗೆ
ನಿಸರ್ಗದಲ್ಲಿ ಈ ಸಂಪನ್ಮೂಲಗಳ ಪ್ರಮಾಣ ಸೀಮಿತವಾಗಿರುತ್ತೆ ಮತ್ತು ಮಾನವ ಬಳಸ್ತಾ ಇದ್ದರೆ ಅದು ಇಂದಲ್ಲ ನಾಳೆ ಖಾಲಿ ಆಗುತ್ತೆ, ಅಂದರೆ ಬರಿದಾಗುತ್ತೆ. ಅಂಥವುಗಳನ್ನು ನಾವು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲ ಅಂತ ಕರಿತೀವಿ. ಗೊತ್ತಾಯ್ತಲ್ಲ ಮಕ್ಕಳೇ, ನಿಸರ್ಗದಲ್ಲಿ ಈ ಸಂಪನ್ಮೂಲಗಳ ಪ್ರಮಾಣ ಸೀಮಿತವಾಗಿರುತ್ತೆ ಮತ್ತು ಮಾನವನ ಚಟುವಟಿಕೆಗಳಿಂದ ಇದು ಬರಿದಾಗಲೂಬಹುದು. ಈ ರೀತಿಯ ಸಂಪನ್ಮೂಲಗಳಿಗೆ ನಾವು ಬರಿದಾಗುವ ಸಂಪನ್ಮೂಲಗಳು ಅಂತ ಕರಿತೀವಿ, ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಅಂತ. ಇದು ನಿಸರ್ಗದಲ್ಲೇ ಇರುವಂಥವು, ಆದರೆ ಬರಿದಾಗ್ತವೆ ಭಾಳ ಹೆಚ್ಚು ಪ್ರಮಾಣದಲ್ಲಿ ಬಳಸಿದರೆ. ಉದಾಹರಣೆಗಳಿಗೆ ಯಾವುದು? ಅರಣ್ಯಗಳು ಅದಾಗವೇ ಬೆಳೆದಿರುವಂಥವು. ಆದರೂ ಕೂಡ ಮಾನವನ ಚಟುವಟಿಕೆ ಏನಾಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ? ಎಲ್ಲ ಅರಣ್ಯಗಳನ್ನು ನಾಶ ಮಾಡ್ತಾ ಇದ್ದಾನೆ. ಕೆಲವು ಅವನು ಕಟ್ ಮಾಡಿ ಮಾರ್ಕೊಂಡು ಲಾಭಕ್ಕೋಸ್ಕರ ಅರಣ್ಯಗಳನ್ನು ಬರಿದು ಮಾಡ್ತಾ ಇದ್ದೀವಿ. ಇನ್ನು ಕೆಲವು ನ್ಯಾಚುರಲ್ ಕೆಲಾಮಿಟೀಸಿಂದ ಆಗಿರ್ಬೋದು, ನಾಶ ಆಗಿರ್ಬೋದು, ಹೀಗೆ ಭಾಳಷ್ಟು ಕಾರಣಗಳಿಂದ ನಾಶ ಆಗ್ತಾ ಇರ್ತವೆ. ಆಮೇಲೆ ವನ್ಯಜೀವಿಗಳು ಅಷ್ಟೆ. ವನ್ಯಜೀವಿಗಳ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ? ಕಡಿಮೆ ಆಗ್ತದೆ. ಯಾಕೆ? ಬೇಟೆ ಆಡ್ತಾರೆ ಮತ್ತು ಭಾಳಷ್ಟು ಪ್ರಾಣಿಗಳನ್ನು ಆಹಾರವಾಗಿ ಬಳಸ್ತಾ ಇದ್ದಾರೆ, ಔಷಧಿಗಾಗಿ ಕೆಲವೊಂದನ್ನು ಬಳಸ್ತಾರೆ. ಹೀಗೆ ಅಂಥವು ಏನಾಗ್ಬಿಡ್ತವೆ? ಬರಿದಾಗ್ಬಿಡ್ತವೆ. ಅವುಗಳನ್ನು ನಾವು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲ ಅಂತ ಹೇಳ್ಬೋದು. ಅರಣ್ಯ, ವನ್ಯಜೀವಿ, ಹಾಗೆಯೇ ಖನಿಜಗಳು ಅಷ್ಟೆ. ಒಂದು ಗಣಿಯಲ್ಲಿ ಎಷ್ಟು ತನಕ ಇರುತ್ತೆ ಖನಿಜ? ನಾವು ಪೂರ್ತಿ ಖಾಲಿ ಮಾಡೋ ತನಕ ಇರುತ್ತೆ ಅಷ್ಟೆ, ಆಮೇಲೆ ಅದರಲ್ಲಿ ಇರೋದಿಲ್ಲ. ಹಾಗೆಯೇ ಕಲ್ಲಿದ್ದಿಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, ಈ ರೀತಿಯಾಗಿರುವಂಥ ಭಾಳಷ್ಟು ಸಂಪನ್ಮೂಲಗಳನ್ನು ನಾವು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲ ಅಂತ ಕರಿತಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಪೆಟ್ರೋಲಿಯಂ ಅಂತೂ ಏನಾಗ್ತಾಯಿದೆ? ಭಾಳ ಫಾಸ್ಟಾಗಿ ಬರಿದಾಗ್ತಾ ಇರುವಂಥ ನೈಸರ್ಗಿಕ ಸಂಪನ್ಮೂಲ ಅಂತ ಹೇಳ್ತೀವಿ. ಯಾಕೆ ಅಂತೇಳಿದರೆ ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆನೂ ಹಾಗೆ ಹೆಚ್ಚುತ್ತಾ ಇದೆ. ಅದ್ರ ಜೊತೆಗೆ ಮಾನವನ ಐಷಾರಾಮಿ ಜೀವನಕ್ಕೆ ಬೇಕಾಗಿರುವಂತಹ ಕಾರು, ಮೋಟಾರ್ಗಳು, ಗಾಡಿಗಳು, ಪ್ಲೇನ್ಗಳು ಇದೂ ಕೂಡ ಯಥೇಚ್ಛವಾಗಿ ಸಂಖ್ಯೆಯಲ್ಲಿ ಹೆಚ್ಚಾಗ್ತಿರೋ ಕಾರಣದಿಂದ ಏನಾಗ್ತಾ ಇದೆ? ಇವು ಬರಿದಾಗ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಇದು ನಮಗೆಲ್ಲರಿಗೂ ಲಭ್ಯ ಇರೋದಿಲ್ಲ. ಮುಂದಿನ ಪೀಳಿಗೆಗೆ ಭಾಳ ಕಷ್ಟ ಇವೆಲ್ಲ ಸಿಗುವಂಥವು. ಹಾಗಾಗಿ ಅಂಥವನ್ನು ನಾವೇನಂತ ಕರಿತೀವಿ? ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತಾ ಇದ್ದೀವಿ. ಈಗ ಈ ಹೇಗೆ ನಮಗೆ ಖಾಲಿ ಹೇಗಾಗ್ತವೆ? ಬರಿದಾಗುವಂಥ ಸಂಪನ್ಮೂಲಗಳು ಹೇಗೆ ಬರಿದಾಗ್ತಾ ಇದ್ದಾವೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಏನು ಮಾಡ್ತೀರಿ? ಈ 4 ಡಬ್ಬಿಗಳಲ್ಲಿ ಬೇರೆ ಬೇರೆ ಆಹಾರ ಪದಾರ್ಥ, ಅಂದರೆ ಒಂದರಲ್ಲಿ ಶೇಂಗಾ, ಒಂದರಲ್ಲಿ ಕಡಲೆ, ಇನ್ನೊಂದರಲ್ಲಿ ಹೀಗೆ ಬೇರೆ ಬೇರೆ ಏನಾದರೂ ಇಟ್ಬಿಟ್ಟು ಆಹಾರ ಪದಾರ್ಥಗಳನ್ನು 4 ಜನಕ್ಕೆ ತಿಂತೀರಪ್ಪ ನೀವು ಅದನ್ನು ನಿಧಾನಕ್ಕೆ ಅಂತೇಳಿ ಒಬ್ಬ ತಿನ್ನಬೇಕಾದ್ರೆ ಏನು ಮಾಡ್ತಾನೆ? ಕಡಲೆ ಭಾಳ ಇಷ್ಟ ಇರೋನೇನಾದರೂ ಆಗಿದ್ದರೆ, ಆಸೆ ಬುರ್ಕ ಆಗಿದ್ದರೆ ಒಂದು 5 ನಿಮಿಷದಲ್ಲಿ ಪೂರ್ತಿ ಡಬ್ಬನೇ ಖಾಲಿ ಮಾಡ್ತಾನೆ. ಇನ್ನೊಬ್ಬ ಶೇಂಗಾ ನಿಧಾನಕ್ಕೆ ಒಂದೊಂದೇ ತಿಂತಾ ಇರ್ತಾನೆ. ಹಾಗಾಗಿ 5 ನಿಮಿಷದಲ್ಲಿ ಇನ್ನೂ ಅರ್ಧ ಡಬ್ಬಿ ಅವನಿಗೆ ಹಂಗೆ ಉಳಿದಿರ್ತದೆ, ಅರ್ಧ ಅಷ್ಟೇ ಖಾಲಿ ಮಾಡಿರ್ತಾನೆ. ಇನ್ನೊಂದು ಆಹಾರ ಪದಾರ್ಥನ ಭಾಳ ಬೇಗ ಅವನು ಕೂಡ ತಿಂದು ಖಾಲಿ ಮಾಡ್ತಾನೆ, ಆದರೆ ಸ್ವಲ್ಪ ಉಳ್ಕೊಂಡಿರ್ತಾನೆ. ಹೀಗೆ ಏನಾಗ್ತದೆ? ಅವರು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರ್ತದಲ್ವ. ಅಂದರೆ ಬರಿದಾಗುವ ಸಂಪನ್ಮೂಲಗಳನ್ನು ನಾವು ಹೇಗೆ ಬಳಸಬೇಕು? ಹಾಗಾದರೆ ಮುಂದಿನ ಪೀಳಿಗೆಗೆ ಬೇಕು ಅಂತೇಳಿದ್ರೆ ಬಳಕೆದಾರ ಆಸೆ ಬುರ್ಕ ಆಗಿರಬಾರ್ದು. ಅವನು ಪೀಳಿಗೆಗಳ ಬಳಕೆದಾರರಿಗೆ, ಅಂದರೆ ಮುಂಬರುವ ಪೀಳಿಗೆಗಳಿಗೆ ಅದನ್ನು ಹೊಂದಿಸಬೇಕು, ಅವರಿಗಾಗಿ ಸ್ವಲ್ಪ ಉಳಿಸ್ಬೇಕು ಅನ್ನೋ ಒಂದು ಅವನಲ್ಲಿ ಬುದ್ಧಿ ಇರಬೇಕು. ಅಂದರೆ ವಿವೇಚನೆಯುಕ್ತ ಬಳಕೆ ಇರಬೇಕು. ಆಗ ಮಾತ್ರ ನಾವು ಪರಿಸರವನ್ನು ಸಮತೋಲವಾಗಿ ಇಡಲಿಕ್ಕೋಸ್ಕರ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ. ಯಾಕೆ ಇದು ಬರಿದಾಕಾಗ್ತವೆಪ್ಪ ಅಂತೇಳಿದ್ರೆ, ಇದನ್ನು ಬಳಸ್ತಾ ಇದ್ದೀವಿ, ಭಾಳ ಫಾಸ್ಟಾಗಿ ಬಳಸ್ತಾ ಇದ್ದೀವಿ. ಆದರೆ ಅದು ತಯಾರಾಗಲಿಕ್ಕೆ ಬಹಳ ಹೆಚ್ಚು ನೈಸರ್ಗಿಕ, ಅಂದರೆ ಅದಾಗದೇ ತಯಾರಾಗುತ್ತಾನೆ. ಆದರೆ ಇದು ತಯಾರಾಗಲಿಕ್ಕೆ
ಭಾಳ ಕಾಲ ಬೇಕಾಗುತ್ತೆ. ಅಂದರೆ ಎಷ್ಟು ಕಾಲ ಬೇಕಾಗುತ್ತೆ? 1-2 ಗಂಟೆ ಅಲ್ಲ, ಎಷ್ಟೋ ಸಾವಿರ ವರ್ಷಗಳು ಬೇಕಾಗ್ತವೆ. ಎಷ್ಟೋ ಸಾವಿರ ವರ್ಷಗಳು, 10,000 20,000 ವರ್ಷಗಳಿಂದ ತಯಾರಾದಂಥ ಪೆಟ್ರೋಲಿಯಂನ ನಾವು ಕೇವಲ 1-2 ದಿನಗಳಲ್ಲಿ ಮಾಡಿಬಿಡ್ತೀವಿ, ಖಾಲಿ ಮಾಡ್ತಾಯಿದ್ದೀವಿ. ಮತ್ತದು ಖಾಲಿ ಆಗಿರೋದು ಮತ್ತೆ ಅದು ರೆಡಿ ಆಗಬೇಕಂದ್ರೆ ಎಷ್ಟು ವರ್ಷ ಬೇಕು? ಮತ್ತೆ ಎಷ್ಟೋ ಸಾವಿರಾರು ವರ್ಷಗಳು ಬೇಕು. ನಾವು ಬದುಕದೆ 100 ವರ್ಷಗಳು ಸಾಮಾನ್ಯವಾಗಿ ಬದುಕಲ್ಲ. 2-3 ಪೀಳಿಗೆ ಅಂದರೆ 200 ಆಗ್ಬೋದು ಅಷ್ಟೇ. ಆವಾಗ ತನಕ ಬರಿದಾಗಿರುವಂತಹ ಸಂಪನ್ಮೂಲಗಳು ಮತ್ತೆ ಅದು ರೂಪುಗೊಳ್ಳಲಿಕ್ಕೋಸ್ಕರ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ. ಆ ಪೀಳಿಗೆಗೆ ಈ ಸಂಪನ್ಮೂಲಗಳು ಇಲ್ದಂಗೆ ಆಗ್ಬೋದು. ಅದಕ್ಕೋಸ್ಕರ ವಿವೇಚನೆಯುಕ್ತ ಬಳಕೆ ಇರಲೇಬೇಕು ಅಲ್ವಾ? ಇದು ಯಾಕಪ್ಪ ಹೀಗೆ ತಯಾರಾಗೋದು ಹೇಗೆ ಅನ್ನೋದು ಗೊತ್ತು ನಿಮಗೆ ಅಲ್ವಾ? ಪಳೆಯುಳಿಕೆ ಇಂಧನಗಳು ಅಂತ ಕರಿತೀವಿ ಇದನ್ನೆಲ್ಲ. ಯಾವ್ಯಾವುದನ್ನು? ಕಲ್ಲಿದ್ದಲು, ಪೆಟ್ರೋಲಿಯಮು, ಇಂಥವನ್ನೆಲ್ಲ. ನೀವು ಹೇಗೆ ತಯಾರಾಗ್ತಾವೆ ಹಾಗಾದರೆ ಪಳೆಯುಳಿಕೆ ಇಂಧನಗಳಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ಲು ತಗ್ಗಿನ ಪ್ರದೇಶದಲ್ಲಿ ಅಥವಾ ಯಾವುದೋ ಒಂದು ಕಾರಣದಿಂದಾಗಿ ಏನಾಗ್ತದೆ, ಕೆಲವೊಮ್ಮೆ ದೊಡ್ಡ ದೊಡ್ಡ ಅರಣ್ಯಗಳು ಏನಾಗ್ತವೆ, ಒಂದು ಸತಿ ಭೂ ಕುಸಿತದಿಂದಾಗೋ ಯಾವುದೋ ಒಂದು ಕಾರಣದಿಂದಾಗಿ ನೈಸರ್ಗಿಕ ವಿಕೋಪಕ್ಕೆ ಒಳಗಾಗ್ಬಿಟ್ಟು ಭೂಮಿ ಒಳಗೆ ಹೂತೋಗ್ಬಿಟ್ಟು ಅದರ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ, ಮಣ್ಣು ಅವೆಲ್ಲ ಶೇಖರಣೆ ಆಗ್ತಾ ಹೋಗಿ. ಆಗ ಹೂತೋಗಿರುವಂಥ ಸಸ್ಯ ಪ್ರಾಣಿಗಳ ದೇಹ ಏನಾಗುತ್ತೆ, ಕೊಳಿಬೇಕಾದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏನಾಗುತ್ತೆ, ಕೊಳೆಯೋದಿಲ್ಲ, ಅವು ಜಾಸ್ತಿ ಪ್ರಮಾಣದಲ್ಲಿ ಉಷ್ಣ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಉಷ್ಣ ಜಾಸ್ತಿಯಾಗಿ ಒತ್ತಡನೂ ಜಾಸ್ತಿ ಆದಾಗ ಅದೇನಾಗ್ಬಿಡ್ತವೆ, ಅಲ್ಲಿದ್ದಂತಹ ವಸ್ತುಗಳು ಪಳೆಯುಳಿಕೆ ಆಗ್ತವೆ. ಆಮೇಲೆ ಕೆಲವೊಂದು ಸರಿ ಪೆಟ್ರೋಲಿಯಂ ಕೂಡ ಉಂಟಾಗುತ್ತೆ. ಆಗ ಉಂಟಾದಂತಹ ಪೆಟ್ರೋಲಿಯಂ ನಾವೆಲ್ಲ ಬಳಸ್ತಾ ಇದ್ದೀವಿ, ಆದರೆ ವಿವೇಚನೆಯಿಂದ ಬಳಸ್ತಾ ಇಲ್ಲ. ಇಷ್ಟು ಸಾವಿರ ವರ್ಷಗಳ ಹಿಂದ ತಯಾರಾದಂಥದ್ದು ಕೇವಲ ಕೆಲವೇ ದಿನಗಳಲ್ಲಿ ಬರಿದಾಗಿ ಮಾಡ್ತಾಯಿದ್ದೀವಿ. ಹಾಗಾಗಿ ಮುಂದಿನ ಪೀಳಿಗೆಗೆ ಉಳಿಯಲ್ಲ ಮತ್ತು ಮುಂದಿನ ದಿನಗಳು ಅಪಾಯ ಎದುರಿಸ್ತವೆ ಅಂತ ಹೇಳೋದು. ಈಗ ಒಂದು ಕಲ್ಲಿದ್ದಿಲು ಅನ್ನೋದು ಒಂದು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲ. ಕಲ್ಲಿದ್ದಲನ್ನು ನೀವು ನೋಡಿದ್ದೀರಿ, ಅದು ಕಲ್ಲಿನಂತೆ ಗಟ್ಟಿಯಾಗಿರುತ್ತೆ, ಬಣ್ಣದಲ್ಲಿ ಕಪ್ಪು ಕಾಣಿಸ್ತಾ ಇರುತ್ತೆ. ಇಲ್ಲಿ ಚಿತ್ರದಲ್ಲಿ ಅದೇ ರೀತಿ ಕಾಣಿಸ್ತಾ ಇರ್ತದೆ. ಇದು ಎಲ್ಲಿ ನೋಡ್ಬೋದಪ್ಪ ನೀವು ಅಂದರೆ, ಈ ರೈಲು ಇಂಜಿನ್ ಹತ್ರ, ಅಂದರೆ ರೈಲುಗಳನ್ನು ಓಡಿಸ್ಲಿಕ್ಕೆ ಹೆಚ್ಚಾಗಿ ಕಲ್ಲಿದ್ದಲುಗಳನ್ನು ಬಳಸ್ತಾರೆ. ಆಮೇಲೆ ಈ ಫ್ಯಾಕ್ಟ್ರಿಗಳಲ್ಲಿ, ಕಾರ್ಖಾನೆಗಳಲ್ಲಿ ಕೂಡ ಇದನ್ನು ಬಳಸೋದನ್ನು ನೋಡಿದ್ದೀರಿ. ಯಾಕೆ ಅಂದರೆ, ಇದು ಹಬೆಯನ್ನು ಉತ್ಪತ್ತಿ ಮಾಡಲಿಕ್ಕೆ, ಇಂಜಿನ್ಗಳು ಚಲಾಯಿಸಲಿಕ್ಕೆ ಬಳಸುವಂಥ ಒಂದು ವಸ್ತು. ಇದರಿಂದ ಶಾಖ ಉತ್ಪನ್ನ ಮತ್ತು ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಕ್ಕೆ ಕೂಡ ಇದನ್ನು ಬಳಕೆ ಮಾಡ್ತಾರೆ. ಇಂಧನವಾಗಿ ಕೂಡ ಕಾರ್ಖಾನೆಗಳಲ್ಲಿ ಇಂಧನವಾಗಿ ಸಹ ಬಳಸ್ತಾರೆ. ಈ ಇದ್ದಿಲು ಎಲ್ಲಿಂದ ಪಡಿತೀವಿ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ? ಗೊತ್ತಿಲ್ಲ ಅಂದರೆ ಆಗಲೇ ಹೇಳಿದ್ನಲ್ಲ, ಅದೇ ಒಂದು ಟೈಪಲ್ಲಿ ಇಲ್ಲಿ ತಯಾರಾಗ್ತವೆ ಈ ಕಲ್ಲಿದ್ದಿಲು ಅವೆಲ್ಲ. ಏನಂದರೆ 300 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿ ಏನಾಗುತ್ತೆ, ತಗ್ಗಾದ ತೇವಾಂಶದಿಂದ ಕೂಡಿ ಪ್ರದೇಶದಲ್ಲಿ ದಟ್ಟವಾದ ಅರಣ್ಯ ಏನಾಗಿರ್ತವೆ, ಕೆಲವೊಮ್ಮೆ ನೈಸರ್ಗಿಕ ಪ್ರಕ್ರಿಯೆಗಳಿಂದಾಗಿ ಮಣ್ಣಿನ ಅಡಿಯಲ್ಲಿ ಹೂತು ಹೋಗ್ತವೆ. ಆಗ ಹೆಚ್ಚು ಮಣ್ಣು ಅದರ ಮೇಲೆ ಸಂಗ್ರಹ ಆದಂಗೆಲ್ಲ ಅವು ಸಂಪೀಡಿತ ಆಗ್ತಾ ಹೋಗ್ತವೆ. ಹೆಚ್ಚು ಆಳಕ್ಕೆ ಹೂತು ಹೋಗ್ತಿದ್ದಂತೆ ತಾಪನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಸತ್ತ ಸಸ್ಯಗಳು ಹೆಚ್ಚಿನ ಒತ್ತಡ ಮತ್ತು ಹೆಚ್ಚಿನ ತಾಪದಲ್ಲಿ ನಿಧಾನವಾಗಿ ಕಲ್ಲಿದ್ದಿಲಾಗಿ ಪರಿವರ್ತನೆ ಆಗ್ತಾ ಹೋಗ್ತವೆ. ಕಲ್ಲಿದ್ದಿಲು ಪ್ರಮುಖವಾಗಿ ಕಾರ್ಬನ್ನನ್ನು ಹೊಂದಿರ್ತದೆ. ಸತ್ತ ಸಸ್ಯವರ್ಗ ಕಲ್ಲಿದ್ದಿಲಾಗಿ ಪರಿವರ್ತನೆ ಹೊಂದುವ ನಿಧಾನಗತಿಯ ಪ್ರಕ್ರಿಯೆಗೆ ನಾವು ಕಾರ್ಬನೀಕರಣ ಅಂತ ಕರಿತೀವಿ. ಇದು ಸಸ್ಯಗಳ ಉಳಿಕೆಯಿಂದಾಗಿ ಉಂಟಾಗಿರುವಂತಹ ಕಲ್ಲಿದ್ದಿಲನ್ನು ಪಳೆಯುಳಿಕೆ ಇಂಧನ ಅಂತಲೂ ಸಹ ನಾವು ಕರೆಯೋದು ಇದೇ ಒಂದು ಕಾರಣದಿಂದ. ಒಂದು ಕಲ್ಲಿದ್ದಿಲು ಗಣಿಯನ್ನು ನಾವು
ಇಲ್ಲಿ ನೋಡ್ಬೋದು. ಇಲ್ಲಿ ಚಿತ್ರದಲ್ಲಿ ತೋರಿಸಿದೆ ನೋಡಿ, ಇದು ಕಲ್ಲಿದ್ದಲಿನ ಗಣಿ. ಕಲ್ಲಿದ್ದಿಲು ಗಾಳಿಯಲ್ಲಿ ಕಾಯಿಸಿದಾಗ ಏನಾಗ್ತದೆ, ಉರಿದು ಪ್ರಮುಖವಾಗಿ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಉತ್ಪತ್ತಿ ಮಾಡುತ್ತೆ. ಕಲ್ಲಿದ್ದಿಲನ್ನು ಕೈಗಾರಿಕೆಗಳಲ್ಲಿ ಸಂಸ್ಕರಣೆ ಮಾಡಿ ಕೋಕ್, ಕಲ್ಲಿದ್ದಿಲು, ಡಾಂಬರು ಮತ್ತು ಕಲ್ಲಿದ್ದಿಲಿನ ಅನಿಲದಂತಹ ಉಪಯುಕ್ತ ಉತ್ಪನ್ನಗಳನ್ನು ಸಹ ನಾವು ಪಡಿಬೋದು. ಈಗ ನೋಡಿ, ಇದು ಕೋಕ್ ಅಂದರೆ ಏನಪ್ಪ ಅಂದ್ರೆ ಕಠಿಣವಾಗಿರುವಂಥ ಒಂದು ರಂಧ್ರಯುಕ್ತವಾದ ಕಪ್ಪು ವಸ್ತು. ಇದು ಕಾರ್ಬನ್ನ ಬಹುತೇಕ ಶುದ್ಧ ರೂಪ ಅಂತ ಕರಿತೀವಿ. ಇದನ್ನು ಉಕ್ಕಿನ ಉತ್ಪಾದನೆ ಮತ್ತು ಅನೇಕ ಲೋಹಗಳ ಉದ್ಧರಣೆಯಲ್ಲಿ ಬಳಸ್ತಾರೆ. ಕೋಕನ್ನು ಅಪಕರ್ಷಣಕಾರಿಯಾಗಿ ಬಳಸ್ತಾರೆ. ಆಮೇಲೆ ಕಲ್ಲಿದ್ದಲು ಡಾಂಬರ್ ಅಂತ ಹೇಳಿದ್ವಿ. ಇದು ಹಿತಕರವಲ್ಲದ ವಾಸನೆ ಹೊಂದಿರುವಂತಹ ಕಪ್ಪಾದ ಮಂದವಾದ ದ್ರವ. ಇದು ಸುಮಾರು 200 ವಸ್ತುಗಳ ಮಿಶ್ರಣದಿಂದ ಕೂಡಿರ್ತದೆ. ಅದನ್ನೇ ನಾವು ಡಾಂಬರ್ ಅಂತ ಹೇಳೋದು, ಕಲ್ಲಿದ್ದಲು ಡಾಂಬರ್. ಎಷ್ಟು ವಸ್ತು ಇದಾವೆ ಅದರಲ್ಲಿ? 200 ವಸ್ತುಗಳ ಮಿಶ್ರಣ ಅದು. ಆಮೇಲೆ ದೈನಂದಿನ ಜೀವನದಲ್ಲಿ ಮತ್ತು ಕೈಗಾರಿಕೆಗಳಲ್ಲಿ ಉಪಯೋಗಿಸುವ ಸಂಶ್ಲೇಷಿತ ರಂಗು ಅಂದರೆ ಪೇಂಟ್ಸ್, ಔಷಧಗಳು, ಸ್ಫೋಟಕಗಳು, ಸುವಾಸಿಕಗಳು, ಪ್ಲಾಸ್ಟಿಕ್ಸ್, ಬಣ್ಣ, ಛಾಯಾಗ್ರಹದ ವಸ್ತು, ಛಾವಣಿಗೆ ಬಳಸುವ ವಸ್ತುಗಳಂತಹ ಬಹಳಷ್ಟು ವಸ್ತುಗಳ ಉತ್ಪಾದನೆಯಲ್ಲಿ ನಾವು ಕಲ್ಲಿದ್ದಲು ಡಾಂಬರ್ನಿಂದ ಪಡೆದ ವಸ್ತುಗಳನ್ನು ಕಚ್ಚಾ ವಸ್ತುವಾಗಿ ಉಪಯೋಗಿಸ್ತೀವಿ. ಪತಂಗಗಳು ಮತ್ತು ಇತರ ಕೀಟಗಳ ವಿಕರ್ಷಕಗಳಾಗಿ ಬಳಸುವಂತಹ ಗುಳಿಗೆ ನೋಡಿದ್ದೀರಲ್ಲ, ನುಸಿ ಗುಳಿಗೆ ಅಥವಾ ನ್ಯಾಫ್ತಲಿನ್ ಬಾಲ್ಸ್ ಅಂತ ಕರಿತಾವೆ. ನ್ಯಾಫ್ತಲಿನ್ ಗುಳಿಗೆ, ಲೋಷನ್ ಗುಳಿಗೆ ಅಂತೆಲ್ಲ ಹೇಳ್ತಿರಲ್ಲ, ಆ ಗುಳಿಗೆಗಳನ್ನು ಕಲ್ಲಿದ್ದಲಿನ ಡಾಂಬರ್ನಿಂದನೇ ಪಡೀತವೆ. ತುಂಬ ಆಸಕ್ತಿದಾಯಕ ಇದೆ ತಾನೇ ಇದರ ಉಪಯೋಗಗಳು. ಭಾಳ ಚೆನ್ನಾಗಿದೆ. ಇದು ನೋಡಲಿಕ್ಕೆ ಕರ್ರಗೆ ಹೀಗಿರುವಂಥ ವಸ್ತು ಎಷ್ಟು ವಸ್ತುಗಳನ್ನು ಅದರಲ್ಲಿ ಇಟ್ಕೊಂಡಿದೆ ನೋಡಿ. ಆಮೇಲೆ ಕಲ್ಲಿದ್ದಿಲು ಅದರಲ್ಲಿ ಇಂದಿನ ದಿನಗಳಲ್ಲಿ ಪೆಟ್ರೋಲಿಯಂನ ಉತ್ಪನ್ನ ಆಗಿರುವಂಥ ಒಂದು ಬಿಟುಮಿನಸ್ ಅಂತ ಹೇಳ್ತೀವಲ್ಲ, ಅದು ಒಂದು ಬಗೆಯ ಕಲ್ಲಿದ್ದಿಲಿಂದು. ಇದು ರಸ್ತೆಗಳ ನಿರ್ಮಾಣದಲ್ಲಿ ಡಾಂಬರ್ನ ಬದಲಾಗಿ ಬಳಸ್ತಾರೆ. ಡಾಂಬರ್ನ ಬದಲಾಗಿ ಕಲ್ಲಿದ್ದಿಲಿನ ಡಾಂಬರ್ನ ಬದಲಾಗಿ ಬಳಸ್ತಾರೆ, ಬಿಟುಮಿನಸ್ ಅಂತ ಹೇಳುವಂಥದ್ದು. ಆಮೇಲೆ ಕಲ್ಲಿದ್ದಿಲು ಅನಿಲ ಅಂತ ಹೇಳಿದ್ವಲ್ಲ, ಕಲ್ಲಿದ್ದಿಲಿಂದ ನಾವು ಕೋಕನ್ನು ಸಂಸ್ಕರಿಸುವಾಗ ಕಲ್ಲಿದ್ದಿಲು ಅನಿಲ ಪಡಿಬೋದು. ಈ ಕಲ್ಲಿದ್ದಿಲು ಅನಿಲವನ್ನು 1810ರಲ್ಲಿ ಮೊದಲಿಗೆ ಲಂಡನ್ನಲ್ಲಿ ಮತ್ತು 1820ರ ಸುಮಾರಿಗೆ ನ್ಯೂಯಾರ್ಕ್ನಲ್ಲಿ ಬೀದಿ ದೀಪಗಳನ್ನು ಉರಿಸಲಿಕ್ಕೆ ಬಳಸ್ತಿದ್ರು. ಆದರೆ ಈಗ ಇದನ್ನು ಬೆಳಕಿಗಿಂತ ಉಷ್ಣ ಮೂಲವಾಗಿ ಹೆಚ್ಚಾಗಿ ಬಳಸ್ತಾ ಇದ್ದೀವಿ. ಬೆಳಕಿಗೆ ಬಳಸಲ್ಲ ಇವಾಗ, ಇದನ್ನು ಉಷ್ಣದ ಮೂಲವಾಗಿ ಬಳಕೆ ಮಾಡ್ತಾ ಇದ್ದೀವಿ. ಕಲ್ಲಿದ್ದಿಲು ಸಂಸ್ಕರಣಾ ಘಟಕ ಅದರ ಹತ್ತಿರ ಸ್ಥಾಪಿತವಾಗಿರುವಂತಹ ಕೈಗಾರಿಕೆಗಳು ಅಲ್ಲೂ ಕೂಡ ಇದನ್ನು ಇಂಧನವಾಗಿ ಉಪಯೋಗಿಸ್ತಾ ಇದ್ದೀವಿ. ಈಗ ಮಕ್ಕಳೇ, ಪೆಟ್ರೋಲಿಯಂ ಅನ್ನೋದು ಕೇಳಿದ್ದೀರಲ್ವ? ಪೆಟ್ರೋಲು, ಡೀಸೆಲ್ಲು ಇವೆಲ್ಲ ಇದೆಯಲ್ಲ, ಸಿಗೋದು ಎದರಲ್ಲಿಂದ? ಪೆಟ್ರೋಲಿಯಂನಿಂದ. ಪೆಟ್ರೋಲಿಯಂ ತಗೊಂಡು ಡಿಸ್ಟಿಲೇಷನ್ಗೆ ಒಳಪಡಿಸ್ತಾರೆ. ಅಂದರೆ ಆಂಶಿಕ ಆಸವನ ವಿಧಾನಕ್ಕೆ ಒಳಪಡಿಸಿದಾಗ ನಮಗೆ ಬೇರೆ ಬೇರೆ ಘಟಕಗಳಲ್ಲಿ ನಮಗೆ ಪೆಟ್ರೋಲು, ಡೀಸೆಲ್, ನೈಸರ್ಗಿಕ ಅನಿಲ, ಪ್ಯಾರಫಿನ್, ವ್ಯಾಕ್ಸ್ ಇವೆಲ್ಲ ಸಿಗೋದು. ಗೊತ್ತಾಯ್ತಲ್ಲ? ಸೀಮೆಎಣ್ಣೆ ಎಲ್ಲವೂ ಅದು ಪೆಟ್ರೋಲಿಯಂನಿಂದ ದೊರೆತಿರುವಂಥ ವಸ್ತುಗಳು. ಪೆಟ್ರೋಲನ್ನು ನಾವು ಮೋಟಾರ್ ಸೈಕಲ್ ಅಂದರೆ ಸ್ಕೂಟರ್ ಮತ್ತು ಕಾರ್ಗಳಂಥ ಭಾಳಷ್ಟು ವಾಹನಗಳಲ್ಲಿ ಏನಾಗಿ ಬಳಸ್ತೀವಿ ಮಕ್ಕಳೇ? ಇಂಧನವಾಗಿ ಬಳಸ್ತೀವಿ. ಅದೇ ರೀತಿ ಟ್ರಕ್ಕು, ಟ್ರ್ಯಾಕ್ಟರು, ಲಾರಿ ಅಂತೆಲ್ಲ ಹೇಳ್ತೀವಲ್ಲ, ಅಂದರೆ ಭಾರಿ ಮೋಟಾರ್ ವಾಹನಗಳು, ಹೆವಿ ಇಂಜಿನ್ ಅಂತ ಹೇಳ್ತೀವಲ್ಲ, ಅಂಥಗಳಲ್ಲಿ ನಾವೇನು ಬಳಸ್ತೀವಿ? ಪೆಟ್ರೋಲ್ ಬದಲಿಯಾಗಿ ಡೀಸೆಲನ್ನು ಬಳಸ್ತೀವಿ. ಡೀಸೆಲ್
ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ಪೆಟ್ರೋಲಿಯಂ ಎಂದು ಕರೆಯುವಂಥ ನೈಸರ್ಗಿಕ ಸಂಪನ್ಮೂಲದಿಂದ ಪಡಿತಾ ಇರೋದು. ಈಗ ಭೂಮಿಯಿಂದ ಆಳದಲ್ಲಿರುವ ಬಂಡೆಗಳ ನಡುವಿನಿಂದ ನಾವೇನು ಮಾಡ್ತೀವಿ, ಗಣಿಗಾರಿಕೆ ಮಾಡಿ ಪೆಟ್ರೋಲಿಯಂನ ಹೊರತೆಗಿತೀವಿ. ಈ ಪೆಟ್ರೋಲ್ ಎಂಬ ಪದ ಪೆಟ್ರಾ ಅಂದರೆ ರಾಕ್ ಅಂತ, ಮತ್ತು ಓಲಿಯಂ ಅಂದರೆ ಎಣ್ಣೆ, ಅಂದರೆ ಬಂಡೆಯಿಂದ ಹೊರ ಬಂದಂಥ ಎಣ್ಣೆ, ಅದನ್ನೇ ನಾವು ಪೆಟ್ರೋಲಿಯಂ ಅಂತ ಕರಿತಾ ಇರೋದು. ಈ ಪೆಟ್ರೋಲಿಯಂ ಹೇಗೆ ಉತ್ಪತ್ತಿ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆಯಾ? ಇಲ್ಲಿ ನೋಡಿ, ಸಮುದ್ರದಲ್ಲಿ ವಾಸಿಸುವಂಥ ಅನೇಕ ಜೀವಿಗಳಿಂದ ಪೆಟ್ರೋಲಿಯಂ ಉಂಟಾಗಿರೋದು. ಈ ಜೀವಿಗಳು ಸಾಯ್ತವಲ್ಲ, ಆಗ ಏನಾಗುತ್ತೆ, ಅವುಗಳ ದೇಹ ಸಮುದ್ರದ ತಳಕ್ಕೆ ಹೋಗಿ ಸೇರ್ಕೊಳ್ತವೆ. ಮರಳು, ಜೇಡಿ, ಮಣ್ಣಿನಂಥ ಪದರಗಳಲ್ಲಿ ಅದು ಸೇರ್ತಾ ಹೋಗುತ್ತೆ, ಅಂದರೆ ಆವರಿಸಲ್ಪಡುತ್ತದೆ. ಮಿಲಿಯನ್ ಗಟ್ಟಲೆ ವರ್ಷಗಳಲ್ಲಿ ಗಾಳಿ ಅನುಪಸ್ಥಿತಿ ಇದ್ದಾಗ, ಹೆಚ್ಚಿನ ತಾಪ ಮತ್ತು ಹೆಚ್ಚಿನ ಒತ್ತಡ ಇದ್ದಾಗ ಏನಾಗ್ತವಪ್ಪ ಅಂದರೆ ಸತ್ತ ಜೀವಿಗಳನ್ನು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಿ ಪರಿವರ್ತನೆ ಆಗ್ತಾವ. ಅವಾಗ ಇಲ್ಲಿ ತೋರಿಸಿದ್ದಾರೆ ನೋಡಿ, ಬಂಡೆ ಇದು ದೊಡ್ಡ, ಈ ಬಂಡೆ ಮೇಲ್ಗಡೆಗೆ ನೀರಿದೆ, ಅದ್ರ ಮೇಲೆ ತೈಲ ಇದೆ, ಅನಿಲ ಇದೆ ಅಲ್ವಾ. ಇದನ್ನು ನಾವು ಪೈಪ್ಲೈನ್ ಹಾಕಿ ಹೊರಗೆ ತಕ್ಕೊಳ್ತೀವಿ. ಅದನ್ನೇ ಏನಂತ ಹೇಳೋದು ನಾವು, ಪೆಟ್ರೋಲಿಯಂ ಅಂತ. ಆಮೇಲೆ ಶುದ್ಧೀಕರಣ ಮಾಡ್ತೀವಿ ಅದನ್ನು. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲದಂಥ ನಿಕ್ಷೇಪಗಳನ್ನು ಹೊರಗೆ ತಗೊಂಡು ಅದರಿಂದ ಪೆಟ್ರೋಲಿಯಂ ತೈಲ ಮತ್ತು ಅನಿಲದ ಪದರಗಳನ್ನು ನೋಡಿಬಿಟ್ಟು ನಾವು ನೀರಿಗಿಂತ ಹಗುರ ನೀರೊಂದಿಗೆ ಬೆರೆಯೋದಿಲ್ಲ ಇದು, ಅದು ನಿಮಗೆಲ್ಲರಿಗೂ ಗೊತ್ತು. ಹಾಗಾಗಿ ಸಪ್ರೇಟಾಗಿ ಪೈಪ್ಲೈನ್ ಹಾಕಿ ಹೊರಗೆ ತೆಗಿತಾರೆ ಅದನ್ನು. ಆಮೇಲೆ ಪೆಟ್ರೋಲಿಯಂ ಶುದ್ಧೀಕರಣ ಹೇಗೆ ಮಾಡ್ತಾರೆ ಅಂತ ನೋಡಿ. ಇಲ್ಲಿ ಶುದ್ಧೀಕರಣದ ಘಟಕ ಇರ್ತದಲ್ಲಿ. ಪೆಟ್ರೋಲಿಯಂ ಒಂದು ಕಪ್ಪು ತೈಲದಂತಹ ದ್ರವ. ಇದು ಕೆಟ್ಟ ವಾಸನೆ ಹೊಂದಿರ್ತದೆ. ಇದು ಪೆಟ್ರೋಲಿಯಂ ಅನಿಲ, ಪೆಟ್ರೋಲ್, ಡೀಸೆಲ್, ಘರ್ಷಕ, ತೈಲ, ಪ್ಯಾರಫಿನ್, ಮೇಣ ಮುಂತಾದ ಘಟಕಗಳ ಒಂದು ಮಿಶ್ರಣ ಅಂತ ಹೇಳಿದ್ದೀನಿ ಆಗಲಿ. ಈ ಪೆಟ್ರೋಲಿಯಂನ ವಿವಿಧ ಘಟಕಾಂಶಗಳನ್ನು ಬೇರ್ಪಡಿಸಲಿಕ್ಕೆ ನಾವು ಬಳಸ್ತಿದ್ದೀವಲ್ಲ ಪ್ರಕ್ರಿಯೆ, ಅದನ್ನೇ ನಾವು ಶುದ್ಧೀಕರಣ ಅಂತ ಹೇಳಿರೋದು. ಇದನ್ನು ಪೆಟ್ರೋಲಿಯಂ ಶುದ್ಧೀಕರಣ ಘಟಕಗಳಲ್ಲಿ ನಾವು ನಡೆಸ್ತೀವಿ. ಇದು ಒಂದು ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಚಿತ್ರದಲ್ಲಿರುವಂಥದ್ದು. ನೋಡಿ, ಆ ಘಟಕದಲ್ಲಿ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ನೋಡಿದ್ರಲ್ಲ, ಅದರಲ್ಲಿ ಪೆಟ್ರೋಲಿಯಂನಿಂದ ಬೇರೆ ಬೇರೆ ವಿಧದ ಘಟಕಗಳು ಇರ್ತಾವೆ. ಆ ಒಂದೊಂದು ಘಟಕದ್ದು ಒಂದೊಂದು ಉಪಯೋಗನೂ ಸಹ ನಿಮ್ಮಲ್ಲಿ ಪಟ್ಟಿ ಮಾಡಿ ತೋರಿಸಿದೆ ನೋಡಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಸಹ ಇದಾವೆ ನೋಡಿ. ಒಂದು ಕಡೆಗೆ ಪೆಟ್ರೋಲಿಯಂನ ಘಟಕ ಅಂತ ಇದೆ, ಇನ್ನೊಂದು ಕಡೆಗೆ ಅದರ ಉಪಯೋಗಗಳನ್ನು ಪಟ್ಟಿ ಮಾಡಿದ್ದೀವಿ. ಮೊದಲನೇದು ನೋಡಿ, LPG, ದ್ರವೀಕೃತ ಪೆಟ್ರೋಲಿಯಂ ಅನಿಲ. ಎಲ್ಲಿ ಬಳಸ್ತೀವಿ ಅದನ್ನು ನಿಮಗೆಲ್ಲರಿಗೂ ತಿಳಿದಿದೆ. ಎಲ್ಲ LPG ಅಂತ ಹೇಳಿದ್ರೆ ಗೃಹ ಬಳಕೆ ಮತ್ತು ಕೈಗಾರಿಕಾ ಇಂಧನಗಳಲ್ಲೂ ಸಹ ಇದನ್ನು ಬಳಸ್ತಾರೆ. ಎರಡನೇದು ಪೆಟ್ರೋಲ್. ಎಲ್ಲಿ ಬಳಸ್ತೀವಿ ಪೆಟ್ರೋಲು? ವಾಹನಗಳಲ್ಲಿ ಇಂಧನವಾಗಿ, ವೈಮಾನಿಕ ಇಂಧನವಾಗಿ, ಆಮೇಲೆ ಕೆಲವೊಂದು ಸರಿ ಶುಷ್ಕ ಒಗೆತಕ್ಕೆ ದ್ರಾವಕವಾಗಿಯೂ ಸಹ ಬಳಸ್ತಾರೆ. ಮೂರನೇದು ಸೀಮೆಎಣ್ಣೆ. ಇದು ಅಷ್ಟೇ, ಸೀಮೆಎಣ್ಣೆ ಸ್ಟವ್ ಗೊತ್ತಲ್ಲ, ಆ ಒಲೆಗಳಲ್ಲಿ, ದೀಪಗಳಿಗೆ ಮತ್ತು ಜೆಟ್ ವಿಮಾನಗಳಲ್ಲೂ ಸಹ ಬಳಸ್ತಾರೆ. ಹಾಗೆ ಡೀಸೆಲ್, ಇದು ಹೆವಿ ಇಂಜಿನ್ ಆಗಿರುವಂಥ ಭಾರಿ ವಾಹನಗಳಿಗೆ ಮತ್ತು ಜನರೇಟರ್ ಅಥವಾ ವಿದ್ಯುತ್ ಜನಕ ಅಂತ ಹೇಳ್ತೀವಲ್ಲ, ಈ ಜನರೇಟರ್ಗಳಿಗೆ ಇದು ಇಂಧನವಾಗಿ ಬಳಸ್ತಾರೆ. ಹಾಗೆಯೇ ಅಪಘರ್ಷಕ ತೈಲ ಅಂತ ಹೇಳಿದ್ವಲ್ಲ, ಇದು ಘರ್ಷಣೆ ನಿವಾರಣೆ ಮಾಡಲಿಕ್ಕೋಸ್ಕರ ಬಳಸುವಂಥ ತೈಲ. ನೀವು ನೋಡಿದ್ದೀರಲ್ಲ, ಭಾಳಷ್ಟು ವಾಹನಗಳಿಗೆ ಆಯಿಲ್ ಹಾಕ್ತಿದ್ದೀವಿ, ಅದೇ ಆ ಆಯಿಲ್ಗೆ ನಾವು ಅಪಘರ್ಷಕ ತೈಲ ಅಂತ ಕರಿತೀವಿ.
ಆಮೇಲೆ ಮತ್ತಿನ್ನೊಂದು ಪ್ಯಾರಾಫಿನ್ ಮೇಣ. ಈ ಪ್ಯಾರಾಫಿನ್ ಮೇಣವನ್ನು ವ್ಯಾಸ್ಲಿನ್ ಅಂತ ಹೇಳ್ತೀವಲ್ಲ, ವ್ಯಾಸ್ಲಿನ್ ತಯಾರಿಸಲಿಕ್ಕೆ, ಆಮೇಲೆ ಕ್ಯಾಂಡಲ್ಗಳು ಅಂತ ಹೇಳ್ತೀವಲ್ಲ, ಮೇಣದ ಬತ್ತಿ ಕರೆಂಟ್ ಹೋದಾಗೆಲ್ಲ ಬಳಸ್ತಾರಲ್ಲ. ಆಮೇಲೆ ಈ ಕ್ರಿಸ್ಮಸ್ ಬರ್ತಿದೆ, ಕ್ರಿಸ್ಮಸ್ಸಲ್ಲೆಲ್ಲ ಎಲ್ಲರೂ ಕ್ಯಾಂಡಲ್ ಹಾಕ್ಕೊಂಡು ಇರ್ತಾರೆ. ಕ್ಯಾಂಡಲ್ ವ್ಯಾಕ್ಸಿಂದ ತಯಾರಾಗುತ್ತೆ, ಅದು ಪ್ಯಾರಾಫಿನ್ ಮೇಣ. ಹೀಗೆ ಮುಲಾಮ್ಗಳಲ್ಲಿ, ಮೇಣದ ಬತ್ತಿಗಳಲ್ಲಿ, ವ್ಯಾಸ್ಲಿನ್ಗಳಲ್ಲಿ ಬಳಕೆ ಮಾಡ್ತಾರೆ. ಆಮೇಲೆ ಆಗಲೇ ಹೇಳಿದ್ದೀನಿ ನಾನು, ಬಿಟಮಿನ್ನ ಇದು ಕೆಲವು ಪೇಂಟ್ಗಳನ್ನು ತಯಾರಿಸಲಿಕ್ಕೆ, ರಂಗುಗಳನ್ನು ತಯಾರಿಸಲಿಕ್ಕೆ ಮತ್ತು ರಸ್ತೆ ಮೇಲ್ಮೈಯನ್ನು ನಿರ್ಮಾಣ ಮಾಡಲಿಕ್ಕೂ ಸಹ ಬಳಕೆ ಮಾಡ್ತಾರೆ. ಈಗ ನೋಡಿ, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲದಿಂದ ಅನೇಕ ಉಪಯುಕ್ತ ವಸ್ತುಗಳನ್ನು ನಾವು ಪಡಿತೀವಿ. ಈ ವಸ್ತುಗಳನ್ನು ಇನ್ನೊಂದು ಹೆಸರಿನಿಂದ ನಾವು ಕರಿತೀವಿ. ಏನಪ್ಪ ಅದು ಅಂದರೆ ಪೆಟ್ರೋ ರಾಸಾಯನಿಕಗಳು. ಪೆಟ್ರೋಲಿಯಂನಿಂದ ಪಡೆದಿರುವಂಥ ರಾಸಾಯನಿಕಗಳಿವೆ, ಹಾಗಾಗಿ ಪೆಟ್ರೋ ರಾಸಾಯನಿಕಗಳು ಅಂತ ಕರಿತೀವಿ. ಇವುಗಳನ್ನು ಎಲ್ಲಿ ಬಳಸ್ತೀವಿ ನಾವು? ಮಾರ್ಜಕ, ಡಿಟರ್ಜೆಂಟ್ಸ್ ಅಂತ ಹೇಳ್ತೀವಲ್ಲ, ಮಾರ್ಜಕ, ಎಳೆಗಳು. ಎಳೆ ಅಂದರೆ ಎಂಥ ಎಳೆ? ಪಾಲಿಸ್ಟರ್, ನೈಲಾನ್, ಅಕ್ರಿಲಿಕ್, ಈ ರೀತಿಯಾಗಿರುವಂಥವು ಎಳೆಗಳು, ದಾರದ ಎಳೆಗಳು. ಇಂಥದನ್ನು ತಯಾರಿಸಲಿಕ್ಕೆ ಬಳಸ್ತೀವಿ. ಪಾಲಿಥೀನ್, ಪ್ಲಾಸ್ಟಿಕ್ ಚೀಲ ಅಂತ ಹೇಳ್ತೀವಲ್ಲ, ಅದು ಪಾಲಿಥೀನ್ ಕವರ್ಸ್. ಮತ್ತು ಹೀಗೆ ಮಾನವ ನಿರ್ಮಿತ ಪ್ಲಾಸ್ಟಿಕ್ಗಳ ತಯಾರಿಕೆಯಲ್ಲಿ ಇದನ್ನು ಬಳಕೆ ಮಾಡ್ತೀವಿ. ನೈಸರ್ಗಿಕ ಅನಿಲದಿಂದ ಪಡೆದಂಥ ಹೈಡ್ರೋಜನ್ ಅನಿಲವನ್ನು ರಾಸಾಯನಿಕ ಗೊಬ್ಬರ ಅಂದರೆ ಯೂರಿಯಾ, ಅದರ ಉತ್ಪಾದನೆಯಲ್ಲಿ ಬಳಸ್ತಾರೆ. ಹಾಗೆಯೇ ವಾಣಿಜ್ಯಕ್ಕಾಗಿ ಹೆಚ್ಚು ಮಹತ್ವ ಪಡೆದಿರೋದ್ರಿಂದ ಪೆಟ್ರೋಲಿಯಂನ ನಾವು ಏನಂತ ಕರಿತಾ ಇದ್ದೀವಿ? ಅದು ಚಿನ್ನಕ್ಕಿಂತ ಹೆಚ್ಚು ಬೆಲೆ ಬಾಳದಂತ ಆಗ್ಬಿಟ್ಟೈತಿ ಇವಾಗ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗುತ್ತೆ ಇದರ ವ್ಯಾಲ್ಯೂ. ಅದಕ್ಕೆ ಇದನ್ನು ನಾವು ಕಪ್ಪು ಚಿನ್ನ ಅಂತ ಕರಿತೀವಿ. ಪೆಟ್ರೋಲಿಯಂನ ಏನಂತ ಕರಿತೀವಿ? ಕಪ್ಪು ಚಿನ್ನ. ನೋಡಿ, ಇನ್ನೊಂದು ನೈಸರ್ಗಿಕ ಅನಿಲ. ಏನಂತೀವಿ? ನೈಸರ್ಗಿಕ ಅನಿಲ. ಇದು ಕೂಡ ಪೆಟ್ರೋಲಿಯಂನಿಂದ ಪಡೆದಿರುವಂಥ ಒಂದು ಉತ್ಪನ್ನ. ಈ ನೈಸರ್ಗಿಕ ಅನಿಲ ಒಂದು ಪಳೆಯುಳಿಕೆ ಇಂಧನ ಅಂತಲೂ ಸಹ ಹೇಳಿದ್ದೀವಿ. ಇದನ್ನು ಯಾಕೆ ಈಗ ಕರಿತೀವಿ ಅಂತೇಳಿದ್ರೆ, ಸುಲಭವಾಗಿ ಕೊಳವೆಗಳ ಮೂಲಕ ಇದನ್ನು ಸಾಗಿಸ್ಬೋದು ನಾವು. ನೈಸರ್ಗಿಕ ಅನಿಲವನ್ನು ಹೆಚ್ಚಿನ ಒತ್ತಡದಲ್ಲಿ ಸಂಪೀಡಿತ ನೈಸರ್ಗಿಕ ಅನಿಲದ ರೂಪದಲ್ಲಿ ಸಂಗ್ರಹಿಸ್ತಾರೆ. CNG, ಕಂಪ್ರೆಸ್ಡ್ ನೈಟ್ರೋಜನ್ ಗ್ಯಾಸ್ ಅಂತ, ಅಲ್ಲ ನ್ಯಾಚುರಲ್ ಗ್ಯಾಸ್ ಅಂತ. ಇದನ್ನು ಶಕ್ತಿ ಉತ್ಪಾದನೆಗೋಸ್ಕರ ನಾವು ಉಪಯೋಗಿಸ್ತೀವಿ. ಯಾಕೆ ಇದು ಬಳಸ್ತೀವಪ್ಪ ಅಂತ ಹೇಳಿದ್ರೆ, ಇದು ಬಳಸೋದ್ರಿಂದ ಮಾಲಿನ್ಯ ಕಡಿಮೆ ಆಗುತ್ತೆ. ಹಾಗಾಗಿ ಇದನ್ನು ಸಾರಿಗೆ ವಾಹನಗಳಿಗೆ ಇಂಧನವಾಗಿ ಉಪಯೋಗಿಸ್ತಾ ಇದ್ದೇವೆ. ಇದೊಂದು ಪರಿಶುದ್ಧ ಇಂಧನ ಅಂತಲೂ ಸಹ ಹೇಳ್ತೀವಿ, CNG. ಈ CNG ಅತಿ ದೊಡ್ಡ ಅನುಕೂಲ ಅಂದರೆ, ಇದನ್ನು ಕೊಳವೆಗಳ ಮೂಲಕ ನಾವು ಸರಬರಾಜು ಮಾಡಿ ಮನೆಗಳಲ್ಲಿ ಮತ್ತು ಕಾರ್ಖಾನೆಗಳಲ್ಲಿ ನೇರವಾಗಿ ಉರಿಸ್ಬೋದು. ಇಂಥ ಕೊಳವೆಗಳ ಜಾಲ ಎಲ್ಲಿದೆ? ಗುಜರಾತ್ನಲ್ಲಿದೆ. ವಡೋದರ ಅಂತ ಹೇಳ್ತೀವಲ್ಲ, ಗುಜರಾತಲ್ಲಿ. ಆಮೇಲೆ ಡೆಲ್ಲಿ ಕೆಲವು ಭಾಗಗಳಲ್ಲೂ ಇದೆ. ಹಾಗೆಯೇ ನೈಸರ್ಗಿಕ ಅನಿಲವನ್ನು ಅನೇಕ ರಾಸಾಯನಿಕಗಳು ಮತ್ತು ಗೊಬ್ಬರಗಳ ತಯಾರಿಕೆಯಲ್ಲಿ, ಅಂದರೆ ರಾಸಾಯನಿಕ ಗೊಬ್ಬರ ತಯಾರಿಕೆಯಲ್ಲಿ ಕಚ್ಚಾ ವಸ್ತುವಾಗಿ ಸಹ ಬಳಕೆ ಮಾಡ್ತಾರೆ. ಭಾರತದಲ್ಲಿ ಇದು ಹೆಚ್ಚಾಗಿ ನೋಡ್ಬೋದು. ಹಾಗಾದರೆ ನಮ್ಮ ದೇಶದಲ್ಲಿ ನೈಸರ್ಗಿಕ ಅನಿಲ ಎಲ್ಲೆಲ್ಲಿ ದೊರಕುತ್ತೆ ಅಂತೇಳಿದ್ರೆ, ತ್ರಿಪುರ, ರಾಜಸ್ಥಾನ್, ಮಹಾರಾಷ್ಟ್ರ, ಕೃಷ್ಣ, ಗೋದಾವರಿ ನದಿಗಳಂತಹ ಈ ಮುಖಜ ಭೂಮಿ ಅಂತ ಹೇಳ್ತೀವಲ್ಲ, ಅಲ್ಲಿ ಸಿಗುತ್ತೆ. ಈಗ ನಿಮ್ಮ ಪ್ರಶ್ನೆ ಬರ್ಬೋದು, ಏನಂತ? ಎಲ್ಲ ಜೀವಿ ಸತ್ತೋದ್ಮೇಲೆ ಅಲ್ಲಿಂದ ಕಲ್ಲಿದ್ದಿಲು, ಪೆಟ್ರೋಲಿಯಮ್ಮು ಅವೆಲ್ಲ ತಯಾರಿಸ್ಬೋದಲ್ಲ, ಅಷ್ಟು ಕಾಸ್ಟ್ಲಿ, ಅದಕ್ಕೆ ಅಷ್ಟು ಯಾಕೆ? ಭಾಳಷ್ಟು ಜನ ಸಾಯ್ತಾ ಇರ್ತಾರೆ, ಲ್ಯಾಬಲ್ಲೇ ತಯಾರಿಸ್ಬೋದಲ್ಲ, ಎಲ್ಲ ಜೀವಿಗಳು, ಸತ್ತಂಥ ಜೀವಿಗಳನ್ನು ಇಟ್ಕೊಂಡು ಅದರಿಂದ ಪಡ್ಕೋಬೋದಲ್ಲ ಅಂತ. ಆದರೆ ಇದು ಪಡಿಲಿಕ್ಕೆ ಒತ್ತಡನೂ ಭಾಳ ಬೇಕು, ಉಷ್ಣತೆ ಭಾಳ ಬೇಕು,
ಅಷ್ಟೇ ಅಲ್ಲ, ಈ ಪ್ರಕ್ರಿಯೆ ಉಂಟಾಗೋದು ಬಹಳ ಬಹಳ ನಿಧಾನಗತಿಯಿಂದ. ಹಾಗಾಗಿ ಇದನ್ನು ನಾವು ಪ್ರಯೋಗಾಲಯದಲ್ಲಿ ಸೃಷ್ಟಿ ಮಾಡೋಕ್ಕಾಗಲ್ಲ. ನಿಧಾನ ಎಷ್ಟೋ ಸಾವಿರಾರು ವರ್ಷಗಳು ಬೇಕು ತಯಾರಾಗಬೇಕು. ಆದರೆ ಆ ಸಾವಿರಾರು ವರ್ಷಗಳಲ್ಲಿ ತಯಾರಾದಂಥ ಇಂಧನ ಕೆಲವೇ ದಿನಗಳಲ್ಲಿ ನಾವು ಖಾಲಿ ಮಾಡ್ತಾಯಿದ್ವಿ. ಅದು ತಪ್ಪು. ಈಗ ನೋಡಿ ಇಲ್ಲಿ ಈ ಕೆಲವು ನೈಸರ್ಗಿಕ ಸಂಪನ್ಮೂಲಗಳು ಪರಿಮಿತ ಅಂತ ಕರಿತೀವಿ. ಇಂಧನ, ಅರಣ್ಯ, ಖನಿಜ ಇವುಗಳನ್ನು ನಾವು ನೈಸರ್ಗಿಕ ಸಂಪನ್ಮೂಲಗಳು ಬರಿದಾಗ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದೀವಿ ಅಲ್ವಾ. ಬರಿದಾಗುವ ನೈಸರ್ಗಿಕ ಸಂಪನ್ಮೂಲ ಅಂತ ಹೇಳಿದ್ವಿ. ಈಗ ಸತ್ತ ಜೀವಿಗಳು ಇಂಧನವಾಗಿ ಪರಿವರ್ತನೆಗೊಳ್ಳಲು ಅನೇಕ ಮಿಲಿಯನ್ ವರ್ಷಗಳೇ ಬೇಕು ಅಂತ ಹೇಳಿದ್ವಿ. ಇನ್ನೊಂದು ಕಡೆ ನಮಗೆ ತಿಳಿದಿರುವಂಥ ಇವುಗಳ ಸಂಗ್ರಹ ಇನ್ನೂ ಕೆಲವು 100 ವರ್ಷಗಳಲ್ಲಿ ಏನಾಗುತ್ತೆ ಅಂತ ತಿಳಿದಿದ್ದೀವಿ, ಮುಗಿದು ಹೋಗುತ್ತೆ. ಇದಕ್ಕಿಂತ ಹೆಚ್ಚಾಗಿ ಇಂಧನಗಳು ಉರಿಸುವುದು ವಾಯು ಮಾಲಿನ್ಯಕ್ಕೆ ಪ್ರಮುಖ ಕಾರಣ ಆಗಿದೆ ಅನ್ನೋದು ಸಹ ಗೊತ್ತಿದೆ. ಇವುಗಳ ಬಳಕೆ ಜಾಗತಿಕ ತಾಪಮಾನನೂ ಕೂಡ ಜಾಸ್ತಿ ಮಾಡ್ತಾ ಇದ್ದಾವೆ. ಆದ್ದರಿಂದ ಅತಿ ಅಗತ್ಯವಾದಾಗ ಮಾತ್ರ ನಾವು ಈ ಇಂಧನಗಳನ್ನು ಅಂದರೆ ಪಳವಳಿಕೆ ಇಂಧನಗಳನ್ನು ಬಳಸಬೇಕು. ಇದರಿಂದ ಏನಾಗುತ್ತೆ, ಪರಿಸರ ಉತ್ತಮಗೊಳ್ಳುತ್ತೆ, ಜಾಗತಿಕ ತಾಪಮಾನ ಹೆಚ್ಚಳದ ಅಪಾಯನೂ ಸಹ ಕಡಿಮೆ ಆಗುತ್ತೆ ಮತ್ತು ಹೆಚ್ಚು ದೀರ್ಘಕಾಲಾವಧಿಗೆ ನಮಗೆ ಬೇಕಾಗಿರುವಂಥ ಇಂಧನಗಳು ದೊರಕ್ತವೆ. ಮುಂದಿನ ಪೀಳಿಗೆಗಳಿಗೂ ಸಹ ಸಿಗ್ತಾವೆ ಈ ಇಂಧನಗಳು. ಈ ಭಾರತದಲ್ಲಿ ಪೆಟ್ರೋಲಿಯಂ ಸಂರಕ್ಷಣಾ ಸಂಶೋಧನಾ ಸಂಸ್ಥೆ ಅಂತ ಇದೆಯಲ್ಲ, PCRA, ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್ ಅಂತ, ವಾಹನ ಚಲಾಯಿಸುವಾಗ ಹೇಗೆ ಪೆಟ್ರೋಲ್ ಮತ್ತು ಡೀಸೆಲ್ ಉಳಿಸಬೇಕು ಎನ್ನುವುದರ ಕುರಿತು ಇವರು ಸಲಹೆ ನೀಡ್ತದೆ. ಮತ್ತು ಅವರು ನೀಡುವ ಸಲಹೆ ಯಾವುದ್ಯಾವುದಪ್ಪ ಅಂದರೆ ಇವಿಷ್ಟು. ಅವರೇನು ಹೇಳ್ತಾರೆ, ಸಾಧ್ಯವಾದಷ್ಟು ದೂರ ಸ್ಥಿರವಾದ ಮತ್ತು ಮಿತಿವಾದ ವೇಗದಲ್ಲಿ ವಾಹನ ಚಲಾಯಿಸಿ. ಯಾವಾಗಲೂ ಫಾಸ್ಟಾಗಿ ಜೋರು ಆಕ್ಸಿಲೇಟರ್ ಇಟ್ಕೊಂಡು ಹೋಗ್ತಾಯಿದ್ರೆ ಪೆಟ್ರೋಲು ಕೂಡ ಜಾಸ್ತಿ ಹೋಗುತ್ತೆ. ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು. ಭಾಳ ಫಾಸ್ಟ್ ಓಡಿಸ್ಬಾರ್ದು, ಮೀಡಿಯಮ್ ಸ್ಪೀಡಲ್ಲೇ ಇರಬೇಕು ಯಾವಾಗಲೂ. ಆಮೇಲೆ ಟ್ರಾಫಿಕ್ ಸಿಗ್ನಲ್ ಅಥವಾ ಯಾವುದಾದ್ರೂ ಸ್ಥಳಗಳಲ್ಲಿ ನೀವು ಯಾರಿಗಾದ್ರೂ ಕಾಯ್ತಾ ಇದ್ದರೆ ಅಥವಾ ಟ್ರಾಫಿಕ್ ಸಿಗ್ನಲ್ಲು ಆಫ್ ಆಗಿತ್ತು ಅಂತೇಳಿದರೆ ವಾಹನ ಇಂಜಿನ್ನು ಕೂಡ ನಾವೇನು ಮಾಡಬೇಕು, ಆಫ್ ಮಾಡ್ಕೊಳ್ಳಿ. ಅದು ಆರೆಂಜ್ ಬಂದಾಗ ಅದನ್ನು ಮತ್ತೆ ಪುನಃ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದ್ರ ಬದಲು ಆನಲ್ಲೇ ನೀವು ಇಟ್ಕೊಂಡ್ರೆ ಇಂಜಿನ್ನು ಏನಾಗ್ತಾ ಇರ್ತದೆ, ಪೆಟ್ರೋಲ್ ವೇಸ್ಟ್ ಆಗ್ತಾ ಇರ್ತದೆ. ಚಕ್ರದಲ್ಲಿನ ಗಾಳಿಯ ಒತ್ತಡ ಸರಿಯಾಗಿದೆಯೋ ಇಲ್ಲೋ ಅಂತ ನೋಡ್ಕೊಳ್ಳಿ. ಗಾಳಿ ಇಲ್ದಂಗೆ ಇದನ್ನು ಓಡಿಸ್ಬೇಡಿ ವಾಹನಗಳನ್ನು. ಆಮೇಲೆ ಇಂಜಿನನ್ನು ಸರಿಯಾಗಿ ಇಟ್ಕೋಬೇಕು. ಅದನ್ನು ಕರೆಕ್ಟಾಗಿ ಸರ್ವಿಸ್ ಮಾಡಿಸ್ತಾ ಇರಬೇಕು. ನಿಯಮಿತ ನಿರ್ವಹಣೆ ಮಾಡ್ತಾ ಇರಬೇಕು ಇಂಜಿನಿಂದ. ಆಗ ಮಾತ್ರ ನಾವು ಪೆಟ್ರೋಲನ್ನು ಸ್ವಲ್ಪ ಮಟ್ಟಿಗೆ ಉಳಿತಾಯ ಮಾಡಲಿಕ್ಕೆ ಸಾಧ್ಯ. ಆಮೇಲೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು 10 ಜನ ಒಂದೇ ಪ್ಲೇಸಿಗೆ ಹೋಗಬೇಕಾಗಿದ್ದರೆ ನಾವು ಸಾರ್ವಜನಿಕ ವಾಹನದ ಮೂಲಕ ಹೋಗೋದು ಒಳ್ಳೆಯದು. ಒಂದೇ ಮನೆಯವರಾಗಿರ್ಬೋದು ಅಥವಾ ಬೇರೆಯವರಾದರೂ ಹೋಗಿರ್ಬೋದು. ಒಟ್ಟಾರೆಯಾಗಿ ಒಬ್ಬೊಬ್ಬರು ಒಂದು ಮನೆಯಲ್ಲಿ 5 ಜನ ಇದ್ದೀವಿ, 5 ಜನನೂ ಅಪ್ಪ ಒಂದು ಕಾರು, ಅಮ್ಮ ಒಂದು ಕಾರು, 2 ಮಕ್ಕಳು ಒಂದೊಂದು ಬೈಕಲ್ಲಿ ಹೋಗೋದ್ರಿಂದ ಎಲ್ಲರೂ ಒಂದೇ ರೋಡಲ್ಲಿ ಹೋಗ್ತಾ ಇರ್ತಾರೆ. ಆದರೂ ಕೂಡ ಪ್ರತ್ಯೇಕವಾಗಿ ತಮ್ಮ ವಾಹನಗಳನ್ನು ಬಳಸ್ತಾ ಇರ್ತಾರೆ. ಹೀಗೆ ಎಲ್ಲರ ಮನೆಯಿಂದ ಮಾಡೋದ್ರಿಂದ ಏನಾಗ್ತಾ ಇದೆ, ಈ ಪೆಟ್ರೋಲಿಯಮ್ಮು ಬರಿದಾಗಲಿಕ್ಕೆ ಒಂದು ಪ್ರಮುಖ ಕಾರಣ ಆಗಿದೆ. ಇದರ ಬದಲು ಸಾರ್ವಜನಿಕ ವಾಹನಗಳನ್ನು ಬಳಸಬೇಕು. ಅರ್ಥ ಆಯ್ತಲ್ಲ? ಇಷ್ಟು ನಿಮಗೆ ನೆನಪಿದ್ರೆ ಏನು ಮಾಡ್ಬೋದು ನೀವು ಮಕ್ಕಳೇ, ಪಳೆಯುಳಿಕೆ ಇಂಧನಗಳನ್ನು ನಾವು ಉಳಿಸ್ಲಿಕ್ಕೆ, ಪರಿಸರ ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಅಥವಾ ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ನಮಗೆಲ್ಲ ಅಲ್ವಾ. ಅದನ್ನು ಮರಿಬಾರ್ದು ನೀವು. ಈ ಘಟಕದಿಂದ ನೀವು ಬರೀ ಎಕ್ಸಾಮ್ಗೋಸ್ಕರ ಈ ಪಾಠ
ಕಲಿಯೋದಲ್ಲ, ನಮ್ಮ ಪರಿಸರವನ್ನು ಉಳಿಸ್ಬೇಕು, ಪರಿಸರಕ್ಕೆ ಏನಾದರೂ ನಾವು ಕೊಡುಗೆ ಕೊಡಬೇಕು ಅಂತ ಇದರಿಂದ ಈ ಪಾಠದಲ್ಲಿ ಬರುವಂಥ ಕೆಲವು ಘಟಕಾಂಶಗಳನ್ನು ಸಹ ನೀವು ನೆನಪಿನಲ್ಲಿ ಉಳಿಸ್ಕೋಬೇಕು ಮಕ್ಕಳೇ. ಪಳವಳಿಕೆ ಇಂಧನಗಳು ಬರಿದಾಗಲಿಕ್ಕೆ ಏನೇನು ಕಾರಣ, ಹೇಗೆ ನಾವು ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತು ಇದ್ರ ಬಗ್ಗೆ ನಾವು ಎಲ್ಲರಿಗೂ ಎಜುಕೇಷನ್ನು ಸಹ ಕೊಡಬೇಕು. ನಾವು ಎಲ್ಲರಿಗೂ ಏನು ಮಾಡಬೇಕು, ಅದ್ರ ಬಗ್ಗೆ ಶಿಕ್ಷಣ ನೀಡಬೇಕು. ಪೆಟ್ರೋಲು, ಡೀಸೆಲು ಹೇಗೆ ರೂಪುಗೊಳ್ತವೆ ಅನ್ನೋದು ಸಹ ತಿಳ್ಕೊಂಡಿರಬೇಕು. ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಗೊತ್ತಿದ್ದರೂ ಅದನ್ನು ಎಷ್ಟು ಫಾಸ್ಟಾಗಿ ಬರಿದಾಗ್ತಿದೆ ಅಂತಲೂ ಸಹ ನಿಮ್ಗೆ ಗೊತ್ತಿದ್ದರೆ ಮಾತ್ರ ಇವೆಲ್ಲವನ್ನು ನಾವು ಸರಿಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ವಾಹನಗಳ ಸಂಖ್ಯೆ ಅತೀ ಹೆಚ್ಚಾಗಿಬಿಟ್ಟಿದೆ. ವಾಯು ಮಾಲಿನ್ಯನೂ ಕೂಡ ಅತಿ ಹೆಚ್ಚಾಗಿದೆ. ವಾಯು ಮಾಲಿನ್ಯದಿಂದ ಭಾಳಷ್ಟು ರೋಗ ರುಜಿನಗಳು ಬರೋದಷ್ಟೇ ಅಲ್ಲ, ಆ್ಯಸಿಡ್ ರೈನ್, ಆಮ್ಲಗಳು ಬರ್ತಾ ಇದ್ದಾವೆ. ಆಮೇಲೆ ಅನೇಕ ಶಿಲೆಗಳು ಕುರೂಪ ಆಗ್ತಾ ಇದ್ದಾವೆ, ವಿರೂಪ ಆಗ್ತಾ ಇದ್ದಾವೆ ಅಲ್ವಾ. ಆಮೇಲೆ ಮತ್ತಿನ್ನೇನು, ಒಟ್ಟಾರೆಯಾಗಿ ಈ ಪೆಟ್ರೋಲಿಯಮ್ ಸ್ವಲ್ಪ ಮಟ್ಟಿಗೆ ಎಲ್ಲರೂ ಉಳಿತಾಯ ಮಾಡೋದನ್ನು ಕಲಿಬೇಕು. ಆಮೇಲೆ ಇದರ ಜಾಗತಿಕ ತಾಪಮಾನ ಹೆಚ್ಚಾಗ್ತಿದೆ ಅಂತ ಹೇಳಿದ್ವಿ. ಕಾರ್ಬನ್ ಡೈಆಕ್ಸೈಡ್, ಉರಿದಾಗ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಅದಕ್ಕೋಸ್ಕರ ಅಂತ. ಅದನ್ನು ಕಡಿಮೆ ಮಾಡಬೇಕಂದ್ರೆ ಏನು ಮಾಡಬೇಕು ಮಕ್ಕಳೇ? ಮತ್ತು ನಾವು ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಳ್ಳೋರು ಯಾರು? ವೆರಿ ಗುಡ್, ಹಸಿರು ಸಸ್ಯಗಳು. ಅಂದರೆ ಈ ಸಸ್ಯಗಳನ್ನು ಸಹ ನಾವು ಹೆಚ್ಚಾಗಿ ಬೆಳೆಸಬೇಕು. ಬೆಳೆಸೋದ್ರಿಂದ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅವು ಬೆಳೆಸ್ಕೊಂಡು ನಮಗೆ ಪ್ಯೂರ್ ಆಕ್ಸಿಜನನ್ನು ಸಹ ಬಿಡುಗಡೆ ಮಾಡ್ತವೆ. ಅಂದರೆ ಫಿಲ್ಟ್ರ್ ಮಾಡ್ತಾ ಇದ್ದಾವೆ ಏರನ್ನು ಅವು. ಅದಕ್ಕೋಸ್ಕರ ನಮಗೆ ಇದ್ರ ಜೊತೆಗೆ ಹಸಿರು ಕೂಡ ಕಾಪಾಡಬೇಕು. ಅರಣ್ಯ ನಾಶ ತಡೆಗಟ್ಟಬೇಕು. ನೈಸರ್ಗಿಕ ಸಂಪನ್ಮೂಲಗಳನ್ನು, ಎಲ್ಲ ಸಂಪನ್ಮೂಲಗಳನ್ನು ನಾವು ಕಾಪಾಡಬೇಕು. ಹಾಗಾಗಿ ಅರಣ್ಯ ಆಗಿರ್ಬೋದು, ವನ್ಯಜೀವಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಮುಂದಿನ ಪೀಳಿಗೆಗೆ ಅವುಗಳ ಅವಶ್ಯಕತೆ ಬಹಳನೇ ಇದೆ. ನಮ್ಮ ಪರಿಸರದಲ್ಲಿರುವಂಥ ಯಾವುದೇ ಒಂದು ನೈಸರ್ಗಿಕ ಸಂಪನ್ಮೂಲ ಬರಿದಾಯಿತು ಅಂತೇಳಿದ್ರೆ ಪರಿಸರ ಅಸಮತೋಲನ ಆಗುತ್ತೆ. ಆಮೇಲೆ ಇಲ್ಲಿರುವಂಥ ಎಲ್ಲ ಜೀವಿಗಳಿಗೂ ಅಪಾಯ ಉಂಟಾಗುತ್ತೆ ಅಂತೇಳ್ಬಿಟ್ಟು ಈ ಒಂದು ಘಟಕವನ್ನು ಮುಗಿಸ್ತಾ ಇದ್ದೀವಿ ಮಕ್ಕಳೇ. ಈ ಒಂದು ಅಭ್ಯಾಸದಲ್ಲಿ ಬರುವಂಥ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ನೀವೇ ಉತ್ತರಿಸ್ತೀರಾ ಅಂದ್ಕೊಂಡಿದ್ದೀನಿ. ಒಂದೊಂದ್ಸರಿ ಆ ಪಾಠವನ್ನು ಓದ್ಕೊಂಡ್ಬಿಟ್ಟು ಅಭ್ಯಾಸದ ಪ್ರಶ್ನೆ ಉತ್ತರಗಳನ್ನು ಏನು ಮಾಡಬೇಕು, ನೀವು ಬರೀಬೇಕಾಗುತ್ತೆ. ಅದರಲ್ಲಿ ತುಂಬ ಸುಲಭವಾಗಿರುವಂಥ ಪ್ರಶ್ನೆ ಉತ್ತರಗಳನ್ನೇ ಕೊಟ್ಟಿದ್ದಾರೆ ಅಲ್ವಾ ಮಕ್ಕಳೇ. ಅಷ್ಟನ್ನು ಸಹ ಅದರಲ್ಲಿ 1 ಮಾರ್ಕ್ಸ್ ಕ್ವಶನ್ ಇದೆ, ತಪ್ಪು ಸರಿ ಪ್ರಶ್ನೆಗಳಿದ್ದಾವೆ. ಆಮೇಲೆ ನಿಮಗೆ ಕೆಲವೊಂದು ಚಟುವಟಿಕೆ ಮತ್ತು ಯೋಜನೆಗಳನ್ನು ಸಹ ನೀಡಿದ್ದಾರೆ. ಅವನ್ನೆಲ್ಲ ಒಂದ್ಸರಿ ನೋಡ್ಕೊಳ್ಳಿ. ಗೃಹ ಕಾರ್ಯವನ್ನು ಬರ್ಕೊಳ್ಳಿ. ಕೆಲವು ಪ್ರಶ್ನೆ, ಇದಿಷ್ಟು ಪಾಠ ಕೇಳಿದಿರಲ್ಲ, ಇವಾಗ 1-2 ಪ್ರಶ್ನೆ ಉತ್ತರಿಸಿದರೆ ಚೆನ್ನಾಗಲ್ವಾ? ಬರ್ಕೊತೀರಾ ಏನು ಪ್ರಶ್ನೆ ಅಂತ? ಆಯಿತು, ಇಲ್ಲಿಗೆ ಮುಕ್ತಾಯ ಮಾಡೋಣ. ಮಕ್ಕಳೇ, ಕೆಲವು ಗೃಹ ಪ್ರಶ್ನೆಗಳನ್ನು ಬರ್ಕೊಳ್ಳಿ ಗೃಹ ಕಾರ್ಯಕ್ಕೆ. ಮೊದಲನೇದು, ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಎಷ್ಟು ವಿಧ, ಯಾವುವು? ಎರಡನೇದು, ಬರಿದಾಗುವ ಮತ್ತು ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳೆಂದರೇನು? ಉದಾಹರಣೆ ಕೊಡಿ. ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳಿಗೆ ಉದಾಹರಣೆ ಕೊಡಿ. ಮೂರನೇ ಪ್ರಶ್ನೆ,
ಕಲ್ಲಿದ್ದಲಿನ ಬಗೆಗಳನ್ನು ಹೆಸರಿಸಿ. ಕಲ್ಲಿದ್ದಲಿನ ಬಗೆಗಳು. ನೆಕ್ಸ್ಟ್ CNG ಇಂಧನ ಅನುಕೂಲತೆಗಳೇನು? ಜಾಗತಿಕ ತಾಪಮಾನಕ್ಕೆ ಕಾರಣವಾಗಿರುವ ಅನಿಲ ಹೆಸರಿಸಿ. ಜಾಗತಿಕ ತಾಪಮಾನಕ್ಕೆ ಕಾರಣ ಆಗಿರುವ ಅನಿಲವನ್ನು ಹೆಸರಿಸಿ. ಕೋಕ್ ಕಾರ್ಬನ್ನ ಶುದ್ಧ ರೂಪ. ಸರಿ ಅಥವಾ ತಪ್ಪು? ಪೆಟ್ರೋಲಿಯಂ ಉಂಟಾಗುವ ಪ್ರಕ್ರಿಯೆಯನ್ನು ವಿವರಿಸಿ. ಪೆಟ್ರೋಲಿಯಂ ಉಂಟಾಗುವ ಪ್ರಕ್ರಿಯೆಯನ್ನು ವಿವರಿಸಿ. ಪಳೆಯುಳಿಕೆ ಇಂಧನಗಳನ್ನು ಹೆಸರಿಸಿ. ಪಳೆಯುಳಿಕೆ ಇಂಧನಗಳನ್ನು ಹೆಸರಿಸಿ. ಪೆಟ್ರೋಲಿಯಂ ಉತ್ಪನ್ನಗಳನ್ನು ಹೆಸರಿಸಿ. ಪೆಟ್ರೋಲಿಯಂನ ಉತ್ಪನ್ನಗಳನ್ನು ಹೆಸರಿಸಿ. ಕಲ್ಲಿದ್ದಲಿನ ಉಪಯೋಗಗಳನ್ನು ಪಟ್ಟಿ ಮಾಡಿ. ಕಲ್ಲಿದ್ದಲಿನ ಉಪಯೋಗಗಳನ್ನು ಪಟ್ಟಿ ಮಾಡಿ. ಭಾರತದಲ್ಲಿರುವ ಪ್ರಮುಖ ಶಾಖ ಉತ್ಪನ್ನ ವಿದ್ಯುತ್ ಸ್ಥಾವರಗಳಲ್ಲಿರುವ ಸ್ಥಳಗಳನ್ನು ಹೆಸರಿಸಿ. ಸ್ಥಳಗಳನ್ನು ಹೆಸರಿಸಿ. ಪಳೆಯುಳಿಕೆ ಇಂಧನಗಳು ಹೇಗೆ ಉಂಟಾಗುತ್ತವೆ? ಪಳೆಯುಳಿಕೆ ಇಂಧನಗಳು ಹೇಗೆ ಉಂಟಾಗುತ್ತವೆ? ಪಳೆಯುಳಿಕೆ ಇಂಧನಗಳನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಹೊಣೆ. ಪಳೆಯುಳಿಕೆ ಇಂಧನಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಹೊಣೆ. ಕಾರಣ ಕೊಡಿ ಅಥವಾ ಸಮರ್ಥಿಸಿ. ಕಾರಣ ಕೊಡಿ ಅಥವಾ ಸಮರ್ಥಿಸಿ.
ಪೆಟ್ರೋಲಿಯಂ ನಿಂದ ವಿವಿಧ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಏನೆಂದು ಕರೆಯುತ್ತಾರೆ?